ಒಬ್ಬರಿಗೆ ಅಂದ್ರೆ 3 ದಿನ ಒಬ್ಬರಿಗೆ 3 ದಿನ. ಅಲ್ಲ 3 ಸಲ ಯೂಸ್ ಮಾಡ್ಬೋದು ಅದನ್ನ. ಅಲ್ಲ ಒಂದು ಸಿಂಗಲ್ ಇರುತ್ತಲ್ಲ ಮ್ಯಾಮ್, ಅದು 3 ಮೆಂಬರ್ಸಿಗೆ ಮಾಡ್ಬೋದಾ? ಒಬ್ಬರಿಗೆ ಒಂದು ದಿನಕ್ಕೆ 3 ಮೆಂಬರ್ಸ್ ಆಗುತ್ತೆ. ಅಂದ್ರೆ ನಾಟಿಕಾಯಿ ಆದ್ರೆ ಒಂದು ಯೂಸ್ ಮಾಡ್ಬೋದು, ಯಾಕಂದ್ರೆ ಚಿಕ್ಕದಿರುತ್ತೆ. ಅದಕ್ಕೆ ನೀವು ಹೇಳೋದು ದೊಡ್ಡದು ಫಾರಂ ತುಂಬಾ ದೊಡ್ಡದಾಗಿರುತ್ತಲ್ಲ, ಹೌದು, 3 ಆಗುತ್ತೆ. ಸೊ ಇದನ್ನು ನಾವು ನೀರಿಗೆ ಶುರು ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಇಲ್ಲ 1 ಸ್ಪೂನ್ ಇಷ್ಟ ಫುಲ್ ಮಿಕ್ಸಿ ಮಾಡೋಷ್ಟಿಲ್ಲ. ತುರುಬಿಟ್ಟು ನೀರಿಗೆ ಹಾಕಿದ್ರೆ ಅದ್ರ ವಿಟಮಿನ್ ಸಿ ಎಲ್ಲ ವಿತಿನ್ 10 ಮಿನಿಟ್ಸಲ್ಲಿ ಬಂದ್ಬಿಡುತ್ತೆ. ಒಂದು ಸ್ಪೂನ್ ಅಷ್ಟು ಬರುತ್ತೆ. ಅದು ಒಬ್ಬರಿಗೆ ಮೇಡಮ್? ಒಬ್ಬರಿಗೆ. ಮತ್ತು ಈ ಸಿಪ್ಪೆನ ಡೈಲಿ ತಿನ್ನೋಂಗಿಲ್ಲ, ತುಂಬ ಹಶ್ವಾಗುತ್ತೆ. ಡಯಾಬಿಟೀಸ್ ಅಂತ ಸಿಪ್ಪೆ ಸಮೇತ ಕುಡಿದ್ರೆ ಇನ್ನೂ ಹಶು ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಥರ ಕೆಲಸ ಮಾಡುತ್ತೆ. ಬಟ್ ನೀವು ಮಾತ್ರ ಡೈಲಿ ತಿನ್ನಬಾರ್ದು, ಅದನ್ನ ನೀರು ಮಾತ್ರ ಕುಡಿಬೇಕು. ಅದು ನೀರು ವಾರದಲ್ಲಿ 2 ಸರಿ 3 ಸರಿ ಸರ್ ಹೇಳ್ತಾರೆ. ಅವ್ರವ್ರ ಡಯಟ್ ಮೇಲೆ ಅವ್ರಿಗೆ ಚಾರ್ಟಲ್ಲಿ ಬರ್ಕೊಡ್ತಾರೆ. ಗರಿಕೆಗೆ ಮತ್ತೆ ನೆಲ್ಲಿಕಾಯಿಗೆ ಬಿಸಿನೀರು ಹಾಕಬಾರ್ದು. ಗರಿಕೆ ದುರ್ವಾದ ಅಷ್ಟೇ. ಎಲ್ಲ ಪೌಷ್ಟಿಕಾಂಶನೂ ಇದರಲ್ಲಿ ಇರ್ತದೆ. ತಕ್ಷಣ ಸೋಸೋದ ಮೇಡಮ್? ಬಿಟ್ಟರೆ ಕೂಡ ನಿಮ್ಗೆ ಅಷ್ಟೇ ಬಿಡೋದು. ಫುಲ್ ಎಲ್ಲ ಬಂದ್ಬಿಡಿ, ಸಿಪ್ಪೆಯಲ್ಲಿ ಏನಿರಲ್ಲ, ಫುಲ್ ಸಪ್ಪೆ ಆಗೋಗಿರುತ್ತೆ. ಬಟ್ ಆ ಸಿಪ್ಪೆನ ಡೈಲಿ ತಿನ್ನಬಾರ್ದು. ತೀರಾ ಡಯಾಬಿಟೀಸ್ ಇಲ್ಲ ಅಂದರೆ ಅದಕ್ಕೆ ನೀವು 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಚೆನ್ನಾಗಿ ಚ್ಯೂ ಮಾಡಿ ತಿನ್ಬೋದು. ಬಟ್ ಹಶು ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ. ಇದು ಹಶುನೇ ಕಂಟ್ರೋಲ್ ನೀವು ಮತ್ತೆ ನೆಲ್ಲಿಕಾಯಿ ಜ್ಯೂಸ್ ಚೆನ್ನಾಗಿ ಕುಡಿದ್ರೆ ಮತ್ತೆ ಹಶುನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದೇ ಥರ ಗ್ರಾಸು, ಇದು 10 ರಿಂದ 12 ಕಡ್ಡಿ. ಚೂರು ಜಾಸ್ತಿ ಇದೆ. ದೂರ ಇದೆ ತಾನೆ? ಇಷ್ಟು ಉದ್ದ ಬರುತ್ತೆ. ಇಷ್ಟಿಷ್ಟು ಉದ್ದ ಇದ್ರೆ ನಿಮ್ಗೆ 10-12 ಕಡ್ಡಿ 15 ಕಡ್ಡಿ ತನಕ ಹಾಕೋಬಹುದು ಮೇಡಮ್. ಗರಿಕೆ ಅಂತಾರಲ್ಲ, ಅದನ್ನೇ ಗರಿಕೆ ಗಣೇಶ. ಇದ್ರಲ್ಲಿ ದಪ್ಪದೆಲ್ಲ ಬರುತ್ತಲ್ಲ, ಫಸ್ಟು ಕ್ಲೀನಾಗಿರಬೇಕು. ಎಲ್ಲೂ ತುಳಿಯೋ ಜಾಗದಲ್ಲಿ ಎಲ್ಲ ಯೂಸ್ ಮಾಡಬಾರ್ದು. ಫಸ್ಟ್ ಗಂಟ್ಲು ಇನ್ಫೆಕ್ಷನ್ ಆಗುತ್ತೆ. ಬೆಂಗಳೂರು ಅಥವಾ ಸಿಟಿ ಒಳಗೆ ಎಲ್ಲಿ ಸಿಗುತ್ತೆ ಮೇಡಮ್? ಅವಾಗ ನೀವು ಪಾಟಲ್ಲಿ ಬೇಯಿಸ್ಕೋಬೇಕಷ್ಟೇ. ನಮಗಿಲ್ಲ ಅಂದರೆ ತುಳಿದಿರೋ ಜಾಗ ಸಿಗುತ್ತೆ. ಹೊಟ್ಟೆ ಗ್ರಾಸ್ ಕ್ಲೀನಾಗಿರಬೇಕು. ಮತ್ತು ತೊಳೆಯೋದೂ ಚೆನ್ನಾಗಿ ತೊಳಿಬೇಕು. ನೀರಲ್ಲಿ ನೆನೆಸಿ ಸ್ವಲ್ಪ ಮತ್ತೆ ನೀರು ಹಾಕ್ಬಾರ್ದು. ಫಸ್ಟೇ ಗ್ರೈಂಡ್ ಮಾಡೋಕ್ಕೆ ನೀರು ಹಾಕ್ಬಾರ್ದು. ನೀರು ಹಾಕ್ಬಿಟ್ರೆ ನಿಮಗೆ ತಿಳ್ಕೊಂಡಿರೋಬಿಡುತ್ತೆ. ಅದು ಒಬ್ಬರಿಗೆ ಮೇಡಮ್? ಒಬ್ಬರಿಗೆ ಹಾಕ್ಬೋದು. ಸಪ್ರೇಟ್ ಒಂದೇ ಪಾಠ ಈ ಥರ ಪುಡಿ ಆಗುತ್ತೆ. ಪುಡಿ ಆದಮೇಲೆ ನೀವು ನೀರು ಹಾಕ್ಬೇಕು. ಇಲ್ಲಾಂದರೆ ಫಸ್ಟೇ ನೀರು ಹಾಕಿದ್ರೆ ಪೌಡ್ರ್ ಆಗಲ್ಲ, ಫುಲ್ಲು ಗರಿಕೆನೇ ತಿರ್ಕೊಂಡಿರೋಬಿಡ.
ಸಿಪ್ಪೆನಂತೂ ಕುಡಿಯೋಕ್ಕಾಗೋದಿಲ್ಲ. ಬಟ್ ಇದ್ರ ಸಿಪ್ಪೆನ ಹಲ್ಲು ನೋವಿಗೆ ಒಸಡುಗಳು ನೋವು ಬಂದಾಗ ಆ ಸಿಪ್ಪೆನ ಅಲ್ಲಿ ಇಟ್ಕೊಂಡಿದ್ರೆ ಅದಷ್ಟು ಚೆನ್ನಾಗಿ ನಿಮಗೆ ನೋವೆಲ್ಲ ಕಮ್ಮಿ ಆಗುತ್ತೆ. ಆ ಥರ ಕೆಲಸ ಮಾಡೋದು ಗರ್ಗೆ ಸಿಪ್ಪೆ ನುಂಗಲ್ಲ, ಸುಮ್ಮನೆ ಅಲ್ಲಿ ಇಟ್ಕೊಂಡಿರೋದು ಅಲ್ಲ ಹತ್ರ ಇಟ್ಕೊಂಡಿದ್ರೆ ಆ ಪೇನ್ ಎಲ್ಲ ಕಮ್ಮಿ ಆಗುತ್ತೆ. ನಮ್ಮನೇಲಿ ತುಂಬ ಯೂಸ್ ಮಾಡ್ತಿದ್ರು ಅಜ್ಜಿ ಇದ್ದಾಗ. ಅವ್ರಿಗೆ ಹೈ ಡಯಾಬಿಟಿಕ್ ಅವರು, ಬಟ್ ಅವ್ರಿಗೆ ಹಲ್ಲುಗಳು ತುಂಬ ಇದಾಗಿತ್ತು. ಈ ಚಳಿಯಲ್ಲಂತೂ ಆ ಗರ್ಗೆ ರಸ ತೆಗ್ದಿರೋದನ್ನ ಮತ್ತೆ ಕುಟ್ಬಿಟ್ಟು ಕೂಡ ಇಟ್ಕೋಬೋದು, ಇಲ್ಲ ಶೋಸ್ಬಿಟ್ಟಾದ್ರೂ ಇಟ್ಕೋಬೋದು. ಸಿಪ್ಪೆ ಮಾತ್ರ ತುಂಬ ಚೆನ್ನಾಗಿ ನೋವು ಕಮ್ಮಿ ಆಗುತ್ತೆ. ಇದು ಜ್ಯೂಸ್ ಮಾಡಿ ಸ್ಟೋರ್ ಮಾಡೋಂಗಿಲ್ಲಲ್ಲ, ತಕ್ಷಣ ಕನ್ಸ್ಯೂಮ್ ಮಾಡಿ ಯಾವುದು ಸ್ಟೋರ್ ಮಾಡೋ ಥರ ಇಲ್ಲ ಇಲ್ಲಿ. ನೀವು ಏನೇ ಮಾಡಿದ್ರು ಮಾಡಿ ಅವಾಗೆ ರೆಡಿ. ಅದೇ ಥರ ಬೆಳಗ್ಗೆ ಏನೇನು ಜ್ಯೂಸಸ್ ಕೊಡ್ತೀರಲ್ಲ ಇಲ್ಲಿ, ಅದೆಲ್ಲ ಮೆಂತ್ಯ ಮತ್ತು ಜೀರಿಗೆ ಎಲ್ಲ ನೀವು ರಾತ್ರಿ ನೀರಲ್ಲಿ ಹಾಕಿ 1 ಗ್ಲಾಸ್ ನೀರಿಗೆ ಇವಾಗ 1 ಸ್ಪೂನ್ ಹಾಕಿದ್ರೆ 1 ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು 1 ಸ್ಪೂನ್ ಮೆಂತ್ಯ ಹಾಕ್ಬಿಟ್ಟು ರಾತ್ರಿ ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಶೋಧಿಸ್ಕೊಂಡು ಕುಡಿಬೋದು. ನೀವೇನು ಬಿಸಿ ಮಾಡೋಷ್ಟಿಲ್ಲ. ವಿಂಟರ್ ಅಂತ ಬಿಸಿ ಮಾಡಬೇಕಂದ್ರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕುಡಿಬೋದು. ರಾತ್ರಿ ನೆನೆಸೋದು ಮಾಡ್ತೋದ್ರೆ ಬೆಳಗ್ಗೆ ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು. ರಾತ್ರಿ ನೆನೆಸೋದು ತಣ್ಣೀರಲ್ಲಿ. ನಿಮ್ಮ ಮರ್ತೋದ್ರೆ ಬೆಳಗ್ಗೆ ಡೈಲಿ ಬಿಸಿ ಮಾಡಿ ಕುಡಿ ಅಂದರೆ ಕುಡಿಯೋದಿಲ್ಲ ಯಾರು. ರಾತ್ರಿ ನೀರಲ್ಲಿ ಹಾಕಿಟ್ಬಿಟ್ರೆ ಎವ್ರಿ ಡೇ ಮಾಡ್ಬೋದು ಅಂತ. ರಾತ್ರಿ ಒಂದು ಸ್ಪೂನ್ ಜೀರಿಗೆ, ಒಂದು ದಿವಸ ಜೀರಿಗೆ, 1 ಸ್ಪೂನು ಮೆಂತ್ಯ ಒಂದು ದಿನ, ಮತ್ತು ತುಳಸಿ ಆದರೆ ಒಂದು 4-5 ಎಲೆ ಅಷ್ಟೇ ಕಡ್ಡಿ ಸಮೇತ. ಇದನ್ನು ನೀವು ಕುಟ್ಬಿಟ್ಟಾದರೂ ಆಗ್ಬೋದು, ಇಲ್ಲ ಸಣ್ಣಗೆ ಹಚ್ಬಿಟ್ಟಾದ್ರೂ ನೀರಿಗೆ ಹಾಕ್ಬೋದು. ರಾತ್ರಿನೇ ನೆನೆಸ್ಕೊಬೋದು. ಮತ್ತು ತುಳಸಿನೂ ಅಷ್ಟೇ ಒಂದು 4-5 ಎಲೆ. ಕಾಳು ಸಮೇತ ಮೆಂತೆ ವಾರದಲ್ಲಿ ಒಂದ್ಸರಿ ಆದರೆ ತಿನ್ಬೋದು. ಎವ್ರಿ ಡೇ ಮೆಂತೆ ಜ್ಯೂಸ್ ಡಯಾಬಿಟಿಕ್ ಒಳ್ಳೇದು ಅಂತ ಎವ್ರಿ ಡೇ ತಿನ್ಬಾರ್ದು. ಅದು ಫುಡ್ ಥರನೇ, ಊಟ ಥರ ಆಗ್ಬಿಡತ್ತೆ. ಡಯಾಬಿಟಿಸ್ ಇಳಿಯೋದೇ ಇಲ್ಲ ಕೆಳಗಡೆಗೆ, ಒಂದೊಂದೇ ಸೇರಿಸ್ತಾ ಇದ್ದೆ. ಡಯಾಬಿಟಿಕ್ ಇಲ್ಲೇ ಇದ್ದರೆ ತಿನ್ಬೋದಾ? ಇದೇ ಇದ್ರೆ ಒಂದು ಸ್ಪೂನ್ ವಾರದಲ್ಲಿ 1 ದಿನ 1 ಸ್ಪೂನ್ ತಿನ್ಬೋದು. ಮೇಡಮ್, ಅದು ಬೆಳಗ್ಗೆ ರಾತ್ರಿ ನೆನೆಸಿಲ್ಲ ಅಂದ್ರೆ ಬೆಳಗ್ಗೆ ಬಿಸಿ ನೀರನ್ನು ಕಾಯಿಸ್ಬಿಟ್ಟು ಕುದಿಸ್ಬಿಟ್ಟು ನೀರು ಬಗ್ಗಿಸ್ಕೊಂಡು ಕುಡಿಬೋದು. ನಾವಿಲ್ಲಿ ಕೊಡ್ತೀವಿ ಚಳಿ ವಿಂಟರ್ ಅಂದ್ರೆ ಇವಾಗ ಕುದಿಸ್ಕೊಡ್ತೀವಿ. ಸಮ್ಮರ್ ಅಲ್ಲಾದ್ರೆ ನಾವು ನೆನೆಸ್ಬಿಟ್ಟು ಚೋದಿಸ್ಕೊಡ್ತೀವಿ. ಅಂದ್ರೆ ಕುಡಿಯಕ್ಕೆ ಏನು ಸಮಸ್ಯೆ ಇಲ್ವಾ? ಡೈಲಿ ಕುಡಿಯೋದಕ್ಕೆ ಜೀರಿಗೆ ತಿನ್ಬೋದಲ್ವಾ? ನೆನೆಸಿರೋದು ಸೆಪ್ರೇಟ್ ಆಗಿ ನೆನೆಸ್ಕೊಂಡು. ಮೆಂತ್ಯ ಬೇಡ, ಜೀರಿಗೆ ನಾನು ನುಂಗ್ಬಿಡ್ಬೋದು. ಎವ್ರಿ ಡೇ ವಾರದಲ್ಲಿ ಒಂದ್ಸರಿ. ಒಂದೇ ಸತಿ ಜೀರಿಗೆ ಪಿತ್ತ ಇದು ಗ್ಯಾಸ್ಟ್ರಿಕ್ ಇದ್ರೆ ಎವ್ರಿ ಡೇ ಜೀರಿಗೆ ತಿಂದರೆ ಫುಲ್ಲು ಜಾಸ್ತಿ ಆಗುತ್ತೆ, ವಾಪಸ್ ಬರುತ್ತೆ. ಆ ರಿಫ್ಲೆಕ್ಟ್ ಎಲ್ಲ ವಾಪಸ್ ಬರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಾಂದರೆ ಎವ್ರಿ ಡೇ ತಿನ್ಕೊಂಡಿದ್ರೆ ಅದು ಹೋಗೋದು ಇಲ್ಲ, ಬರೋದಿಲ್ಲ, ಕಮ್ಮಿನೇ ಆಗೋದಿಲ್ಲ. ಸರ್ ಎಲ್ಲ ಹೇಳ್ಬಿಟ್ಟು ಅಮೃತ ವಿಷ ಯಾವುದನ್ನು ಜಾಸ್ತಿ ತಗೊಳ್ಳೋ ಅಷ್ಟು. ಎವ್ರಿ ಡೇ ಎಲ್ಲ ಯೂಸ್ ಮಾಡ್ತಾ ಇದ್ರೆ ಪ್ರತಿದಿನವೂ ಒಂದೇ ಥರ ಯೂಸ್. ಇವಾಗ ಒಂದೇ ಊಟನ ಡೈಲಿ 3 ಹೊತ್ತು ತಿನ್ನಿ ಅಂದರೆ ಯಾರು ತಿನ್ನಲ್ಲ. ಇದು ಧನಿಯಾ ಟೀ. ಬೆಳಗಿನ ಜ್ಯೂಸಸ್ ಎಲ್ಲ ಒಂದಿನ ಶುಂಠಿ ಆದರೆ 1 ಪೀಸ್, ಒಂದು ಚಿಕ್ಕ ಬೆರಳಲ್ಲಿ ಒಂದು ಅರ್ಧ ಪೀಸ್ ಶುಂಠಿ, ಮತ್ತು ತುಳಸಿ, ಪುದೀನ, ಮೆಂತ್ಯ ಮತ್ತು ಜೀರಿಗೆ ಎಲ್ಲ ಸಪ್ರೇಟ್ ಆಗಿ ಒಂದೊಂದು ದಿನಕ್ಕೆ ಮಿಕ್ಸ್ ಮಾಡಂಗಿಲ್ಲ. 7 ಡೇಸ್ಗೂ ಸಾಕು. ನೀವು ಅದ್ರ ಜೊತೆಗೆ ಇನ್ನು ಕ್ಯಾರೆಟ್ ಬೀಟ್ರೂಟ್ ಕೂಡ ಜ್ಯೂಸ್ ಮಾಡ್ಕೊಬೋದು. ಇಲ್ಲ ಬರೀ ಕ್ಯಾರೆಟ್, ಒಂದು ಹಾಫ್ ಕ್ಯಾರೆಟ್ನ ಡೈಲ್ಯೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಮತ್ತು ವೆಜಿಟೇಬಲ್ಸ್ ಆದರೆ ಸೌತೆಕಾಯಿ ಜೊತೆಗೆ ಹಾಗಲಕಾಯಿ ಹಾಕೊಬೋದು. ಒಂದೇ ಪೀಸು ಹಾಗಲಕಾಯಿ, 1 ಪೀಸು, ಒಂದು 4 ಸೌತೆಕಾಯಿ. ಡಯಾಬಿಟೀಸ್ ಅವ್ರು ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಏನು ಬೇಕಾಗಿಲ್ಲ. ಇದನ್ನೆಲ್ಲ ಎಲ್ಲರೂ ಯೂಸ್ ಮಾಡ್ಬೋದು. ಇದು ಧನಿಯಾ ಟೀ.